ಆಲ್ಜಿಬ್ರಾ ಮ್ಯಾಥ್ಸ್ ಅಂದ್ರೆ ಬೀಜ ಗಣಿತ, RCB ಮ್ಯಾಚ್ ಅಂದ್ರೆ ಬೀಜ ಕುಣಿತ. ಈ ತಾತಿ ಕಪ್ಪು ತಂದಿಲ್ಲ ಅಂದ್ರೆ ಟೀ ಚೊಂಬಿನಲ್ಲಿ ತೊಡ್ತೀನಿ ನೋಡಂತ ರೂಲ್ಸ್ ಹಾಕ್ಬಿಡು. ಓಕೆ ಲೇ ಯಾರ್ಲೇ ಕಂದ ವಿರಾಟ್ ಕೊಹ್ಲಿ ಹೆಂಡ್ತಿ. ಆಮೇಲೆ ಈ ಸತಿ ಕಪ್ಪು ತಂದಿಲ್ಲ ಅಂದ್ರೆ ಬೆಡ್ರೂಮ್ ನಾಗ ಬಿಟ್ಕೊಳ್ಳಲ್ಲ ನೋಡಂತ ಮೆಸೇಜ್ ಹಾಕ್ಬಿಡು. ಆಮೇಲೆ ನೋಡು ನಿನ್ ಗಂಡ ಎಗ್ರಿ 6 ಹೊಡಿತಾನ ಅನ್ಕೊಂಡ್ಬಿಡು. ಓಕೆ ಕಪ್ಪು ನಮ್ದೇ ಅಲ್ಲ ಈ ಸತಿ. ಎಲ್ಲೋ ಸಾಕ್ಷಿ, ನಿಮ್ಮ ಯಜಮಾನ್ರಿಗೆ ನೆಟ್ ಅಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಕ್ ಹೇಳು. ಕಪ್ಪು ಈ ಸಾತಿ CSK ಬರ್ಬೇಕು ನೋಡು. ನೆಟ್ ಇಲ್ಲ ಅಂದ್ರೆ ವೈಫೈ ಹಾಕೊಂಡು ಪ್ರಾಕ್ಟೀಸ್ ಮಾಡಕ್ ಹೇಳು. ಅವನು ಈ ಸಾತಿ ನನ್ಗೆ ಬರ್ಬೇಕು ಕಪ್ಪು. ಹಂಗೆ ಹೆಲಿಕಾಪ್ಟರ್ ಶಾಟ್ ಬೇಡ, ರಾಕೆಟ್ ಶಾಟ್ ಹೊಡೆಯಕ್ ಹೇಳು. ಬಾಲು ಸ್ಟೇಡಿಯಂ ಇಂದ ಹೊರಗೆ ಹೋಗ್ಬೇಕು ನೋಡು. ಬರೀ ಸ್ಟೇಡಿಯಂ ಹೊರಗಲ್ಲ, ಈ ಸಾತಿ ಹೊಡೆದ್ರೆ ಬಾಲ್ ಹೋಗಿ ಮೋಡದ ಮುಖಲ ಸಿಕ್ಕಬೇಕು. ಹಂಗ್ ಹೊಡೆಯಕ್ ಹೇಳು. ಒಂದ್ ಕೆಲಸ ಮಾಡಕ್ ಹೇಳು, ಬೂಸ್ಟ್ ಕುಡ್ಕೊಂಡು ಹೋಗ್ ಕೇಳು. ಒಂದ್ ಕೆಲಸ ಮಾಡಕ್ ಹೇಳು, ಮೊನ್ನೆ ರಿಲೀಸ್ ಆಗಿರೋ CD ನೋಡ್ಕೊಂಡು ಹೋಗ್ ಕೇಳು. ಅಯ್ಯ ನಿಮ್ಮ ಜಿಪೆಂಡ ಅಲ್ಲ ಆರ್ಲಿಕ್ಸ್ ಕುಡ್ಕೊಂಡು ಹೋಗ್ ಕೇಳು. ಸರಿ ಬಾಯ್, ಆಮೇಲೆ ಮಾಡ್ತೀನಿ. ಏನು ಮೊದ್ಲಿಂದ 3 ಕಪ್ಪು ಚೆನ್ನಾಗಿಲ್ವಾ? ಯಾಕೆ ಟೀ ಜಲ್ದಿ ತಣ್ಣಗಾಗುತ್ತಾ? ಈ ಸತಿ ಬೇರೆ ಬರುತ್ತೆ ಬಿಡು, ಟೆನ್ಷನ್ ತಗೋಬೇಡ. ಓಕೆ ಬಾಯ್. ಮಿಸ್ ಕಾಲ್ ಯಾಕಲೇ ಇವತ್ತು ಲೇಟ್ ಬಂದಿ? ಬಸ್ಸಿಗೆ ವೇಟ್ ಮಾಡ್ತಿದ್ದೆ, ಅದಕ್ಕೆ ಲೇಟ್ ಆಯ್ತು. ಮೆಲ್ಲಕ್ಕೆ ವೇಟ್ ಮಾಡ್ತಿದ್ಯಾ? ಅರೆ ಸ್ವಲ್ಪ ಜಲ್ದಿ ವೇಟ್ ಮಾಡ್ಬೇಕಲ್ಲ, ಜಲ್ದಿ ಬರ್ತಿತ್ತಲ್ಲ. ಬ್ಲಾಕ್ ಬ್ಯೂಟಿ ಮುಖದ ಮೇಲೆ ಏನೋ ಗಲೀಜ್ ಜೊತೆ ನೋಡು, ಒರಿಸ್ಕೋ. ಎಲ್ಲಿ? ಅಲ್ಲ ಬಿಡು ನಿನ್ ಬಾಯದು. ಸಾಮನ್ ನೀನು ಡೋಲು ಇಬ್ರು ಸರಿ ಇಲ್ಲ ಬಿಡ್ರಿ. ಯಾಕೆ? ಅರೆ ಅಂಗಡಿ ಹತ್ರ ಡೋಲುಗೆ ಫ್ಲೈಯಿಂಗ್ ಕಿಸ್ ಕೊಡ್ತಿದ್ದಲ್ಲ, ಹುಡುಗರಿಗೆ ಫ್ಲೈಯಿಂಗ್ ಕಿಸ್ ಕೊಡ್ತಾರ? ಮೆಂಟಲ್, ಫ್ಲೈಯಿಂಗ್ ಕಿಸ್ ಅಲ್ಲ ಅದು, ಒಂದು ಸಿಗರೇಟ್ ಇದ್ರೆ ತೊಡು ಅಂತ ಹೇಳ್ತಿದ್ದೆ ಅಷ್ಟೇ. ಈಗ ಯಾವ್ದಿದೆ ಮೆಂಟಲ್? ಸಾಮನ್ ನ್ಯೂಟನ್ ಗುರುತ್ವಾಕರ್ಷಣೆ ಕಂಡಿಡ್ನಲ್ಲ, ಅದಕ್ಕಿಂತ ಮುಂಚೆ ಅವನು ಸೂಸು ಇದ್ರೆ ಅವು ಕೆಳಗ್ ಹೋಗ್ತಿದ್ವಾ ಇಲ್ಲ ಮ್ಯಾಗ್ ಹೋಗ್ತಿದ್ವಾ? ಮ್ಯಾಗ್ ಹೋಗಿ ಅವನ್ ಮ್ಯಾಕ ಬೀಳ್ತಿದ್ವು. ಅವಾಗ ಅವನು ಮಲಿ ಬಂತು ಅಂತ ಡ್ಯಾನ್ಸ್ ಮಾಡ್ತಿದ್ದ. ಬ್ಲಾಕ್ ಬ್ಯೂಟಿ ಐಡೆಂಟಿ ಕಾರ್ಡ್ ಅಪ್ಲಿಕೇಶನ್ ಅಲ್ಲಿ ಸೆಕ್ಸ್ ಗೆ ಏನ್ ಬರ್ದಿ? F. ಸಾಮಾನ್ ಅವ್ರೆ ತಾವೇನ್ ಬರ್ದಿರಿ? A+ ಟೀಚರ್. ತಾರೆ ಈಗ ಸೆಕ್ಸ್ ಅಲ್ಲಿ ಫೇಲು, ಅದಕ್ಕೆ F ಬರ್ದಲ್ಲ. ಆದ್ರೆ ನಾನು ರ್ಯಾಂಕ್ ಸ್ಟೂಡೆಂಟ್ ಟೀಚರ್, ಅದಕ್ಕೆ A+ ಬರ್ತೀನಿ. ಮೇಲ್ ನೀನು M ಅಂತ ಬರಿಬೇಕು. ಹೌದಾ? ಅವನು ಸ್ಪ್ರಿಂಗ್ ಬರ್ದಲ್ಲ, ನೀವು ಕರೆಯೋದೆಚ್ಚ ನಾನು ಬರೋದೆಚ್ಚ ಅಂತೆ. ಟೀಚರ್ ನನ್ನ ನಂಬ್ರಿಪ್ಪ, ಅದನ್ನ ಯಾರು ಗ್ರಾಫಿಕ್ಸ್ ಮಾಡಿದಾರ್ರಿಪ್ಪ. ಅರೆ ಟೀಚರ್, ನೀವು ಲಿಂಗ ಅಂತ ಬರ್ದಿದ್ರೆ ನಮಗೆ ಅರ್ಥ ಆಗ್ತಿತ್ತು. ಇಂಗ್ಲಿಷ್ ನಲ್ಲಿ ಬರ್ದಿರಿ, ನಾವು ಕನ್ನಡ ಮೀಡಿಯಂ. ಹೌದಲ್ವಾ? ಸಾರಿ ತಪ್ಪಾಯ್ತು, ನೆಕ್ಸ್ಟ್ ಸತಿ ಕನ್ನಡದಲ್ಲೇ ಬರ್ತೀನಿ. ಸಾರಿ. ಅರೆ ಬರೀ ಸಾರಿ ಕೇಳಿದ್ರೆ ಆಯ್ತಾ? ಮತ್ತೆ ಈಗ ಎಕ್ಸಾಂಪಲ್ಗೆ ಒಂದು ಬಾಟ್ಲಿನ ಮಡಿಚಿ ಅಪ್ಪಚ್ಚಿ ಮಾಡಿದ್ರೆ ಅನ್ಕೊಳ್ಳಿ, ಸಾರಿ ಕೇಳಿದ್ರೆ ಬಾಟ್ಲಿ ನೆಟ್ಟಗಾಗ್ಬಿಡ್ತೈತಾ? ಇಲ್ಲ. ಆದ್ರೆ ಅದ್ರ ಬಾಯಲ್ಲಿ ಬಾಯಿ ಇಟ್ಟು ಸ್ವಲ್ಪ ಊದಿದ್ರೆ ಆಗುತ್ತೆ ನೋಡಿ. ಇಂಥವ್ಕೇನು ಕಮ್ಮಿಲ್ಲ ಬಿಡು ನೀನು. ಸಾಮಾನ್ ಅವ್ರೆ ಕಾಮಾಗೂ ಫುಲ್ ಸ್ಟಾಪ್ಗೆ ಏನ್ ಡಿಫ್ರೆನ್ಸ್? ಏನ್ ಬರ್ತೀನಿ ನೀನು? ತಾರೆ ಟೀಚರ್, ಭಾರತದಲ್ಲಿ ಒಂದು ಮನೆಯಲ್ಲಿ ಒಬ್ಬನಿಗೆ 4 ಅಕ್ಕಂದಿರು ಇದಾರೆ ಅನ್ಕೊಳ್ಳಿ. 2ನೇ ಅಕ್ಕ, 3ನೇ ಅಕ್ಕ, 4ನೇ ಅಕ್ಕ ಇವ್ರು ಇದಾರಲ್ಲ, ಇವ್ರೆಲ್ಲರೂ ಕಾಮ ಟೀಚರ್. ಮತ್ತೆ ಫುಲ್ ಸ್ಟಾಪ್? ತಾರೆ ಲಾಸ್ಟ್ ಒಬ್ಬನು ಗಂಡು ಹುಡುಗ ಹುಡ್ತಾನಲ್ಲ, ಅವನೇ ಫುಲ್ ಸ್ಟಾಪ್ ಟೀಚರ್. ಅವನು ಲಾಸ್ಟ್ ಫುಲ್ ಸ್ಟಾಪ್ ಹುಟ್ಟವರಿಗೆ ಇವರು ಅಪ್ಪ ಅಮ್ಮ ಕಾಮಗಳು ಅಕ್ಕಂತ ಹೋಗ್ಬಿಡ್ತಾರೆ ಟೀಚರ್. ನೀನು ವಿಜ್ಞಾನ ಪರಿಷದ ಕಾಪಿ ಮಾಡಿ ಅಲ್ಲ? ಇಲ್ಲ ಟೀಚರ್. ಏನ್ ಹೇಳ್ತಿದ್ದೆ ನೀನು? ಟೀಚರ್ ವಿಜ್ಞಾನ ಯಾವುದೋ ಒಂದು ಅಂಗನ ಸದ್ಯಾಗ ನೋಡಿ ಬಿಡಿಸ್ತಿದ್ದ. ಯಾಕೆ ಕಾಪಿ ಮಾಡ್ತಿ? ತಾರೆ ಟೀಚರ್, ಇವನು ಕೈ ಬಿಡ್ಸಂದ್ರೆ ಕೈ ನೋಡ್ಕೊಂಡು ಕಾಪಿ ಮಾಡ್ತಿದ್ದ, ಹಂಗೆ ನಾನು ಮಾಡ್ತೀನಿ. ಏನ್ ತಪ್ಪು? ಮತ್ತೆ ನನ್ ಪೆನ್ಸಿಲ್ ಕಳ್ತನ ಮಾಡೋಣ. ಯಾವಾಗ? ಅವ್ನ್ ಪೆನ್ಸಿಲ್ ಕೊಡು. ತಾರೆ ಇಲ್ಲ ಟೀಚರ್. ಯಾವಾಗಪ್ಪ? ಮಿಸ್ಕಲ್ ಯಾವಾಗಿಂದ ನಿನ್ ಪೆನ್ಸಿಲ್ ಕಾಣ್ತಿಲ್ಲ? ಅವಾಗ್ಲೇ ಮೆಂಡರ್ನಾಗ ಹಾಕಿ ಅರ್ಧ ಗಂಟೆ ಕಟ್ಟಿದ್ದೆ, ಅಲ್ಲಿವರೆಗಿತ್ತು, ಆಮೇಲಿಂದ ಕಾಣ್ತಿಲ್ಲ. ಸಾಮಾನ್ ನೀನೇನ್ ಮೊನ್ನೆ ಮನೇಲಿ ಓದಿದ್ಯಾ ಇಲ್ಲ ಬರೀ ಗೂಗಲ್ ನಲ್ಲಿ ಅವು ನೋಡ್ಕೊಂತ ಕುಂತ ಬಿಟ್ಟಿದ್ಯಾ? ತಾರೆ ಇಲ್ಲ ಟೀಚರ್, ಬಹಳ ಧಾರ್ಮಿಕ ವ್ಯಕ್ತಿ ಇದೀನಿ ನಾನು, ಅಂತವೆಲ್ಲ ನೋಡಲ್ಲ ಟೀಚರ್. ಅಂದ್ರೆ ಇದುವರೆಗೂ ಒಂದು ನೋಡಿಲ್ಲ. ತಾರೆ ಧಾರ್ಮಿಕ ವ್ಯಕ್ತಿ ಅಂದ್ರೆ ಸೋಮವಾರ ಶನಿವಾರ ಮಾತ್ರ ನೋಡಲ್ಲ ಟೀಚರ್. ಎಲ್ಲ ಮಕ್ಕಳು ಈ ವಯಸ್ಸಲ್ಲಿ ಸಿನಿಮಾಗಳು ನೋಡ್ತಿದ್ರೆ ನೀನು ಈ ವಯಸ್ಸಿಗೆ ಆ ಪಿಕ್ಚರ್ಗಳು ನೋಡಕ್ ಶುರು ಮಾಡಿಬಿಟ್ಟೆ. ತಾರೆ ಟೀಚರ್, ನಾನ್ ನೋಡೋ ಸಿನಿಮಾಗಳಲ್ಲಿ ಜಗಳ ಇಲ್ಲ, ಕೊಲೆ ಇಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ, ನ್ಯಾಚುರಲ್ ಆಕ್ಟಿಂಗು. ಅದು ಬೇರೆ ಯಾವ ಪಾಯಿಂಟ್ ಇಂದ ನೀವು ಪಿಕ್ಚರ್ ಶುರು ಮಾಡ್ರಿ ಫುಲ್ ಸ್ಟೋರಿ ಅರ್ಥ ಆಗ್ಬಿಡುತ್ತೆ. ಹಿಂಗೆ ನೋಡ್ತಿರೋ ಪಾಪದ ಕೂಡ ಜಲ್ದಿ ತುಂಬುತ್ತೆ. ಅವಾಗ ಏನ್ ಮಾಡ್ತಿ? ಕೊಡೆ ತೆಗೆದು ಡ್ರಮ್ ಇಟ್ಬಿಡ್ತೀನಿ ಅಷ್ಟೇ.
ನೀನು ಹಿಂಗೆ ನೋಡಿ ನೋಡಿ ಫೇಲ್ ಆದ್ರೆ ಮುಂದೆ ಯಾರು ಕೆಲಸ ಕೊಡಲ್ಲ. ಅವಾಗ ಏನ್ ಮಾಡ್ತಿ? ಈ ಒಂದು ಬ್ಯಾಂಕ್ನಾಗ 1000 ಕೋಟಿ ಸಾಲ ತಗೊಂಡು ಅದೇ ಬ್ಯಾಂಕ್ನಾಗ ಕೊಂಡ್ಕೊಂಡ್ಬಿಡ್ತೀನಿ ಟೀಚರ್. ಆಮೇಲೆ 1000 ಕೋಟಿ ಸಾಲ ನಿಮ್ಮಪ್ಪ ಬಂದು ತೀರಿಸ್ತಾನ. ಈ ಸಾಲ ಏನು ತೀರಿಸಲ್ಲ ಟೀಚರ್. ಯಾಕೆ? ಈ ಆ ಬ್ಯಾಂಕ್ನಾಗ ಕೊಂಡ್ಕೊಂಡು ನಾನೇ ಓನರ್ ಆಗಿ ಸಾಲ ಮನ್ನಾ ಮಾಡ್ಬಿಡ್ತೀನಿ ಟೀಚರ್. ಈ ಒಳ್ಳೆ ಐಡಿಯಾ. ಏ ಡೋಲು, ನೀನು ಯಾವಾಗ್ಲೂ ಫಸ್ಟ್ ಬೆಂಚಲ್ಲೇ ಕೂರ್ಬೇಕು, ಲಾಸ್ಟ್ಗೆಲ್ಲ ಹೋಗಂಗಿಲ್ಲ. ಅರ್ಥ ಆಯ್ತಾ? ಯಾಕೆ ಟೀಚರ್, ನಾನಂದ್ರೆ ಅಷ್ಟು ಇಷ್ಟನಾ? ನಿಮ್ಮ ಹತ್ರನೇ ಇರ್ಬೇಕಾ ಯಾವಾಗ್ಲೂ? ಹತ್ರನೇ ಇರ್ಬೇಕು. ಹೇಳು, ಅವಸರ ಎಂದರೇನು ಎಂಬರ್ದಿ? ಅರೆ ಟೀಚರ್, ಸಿಂಪಲ್. ಒಬ್ಬ ವ್ಯಕ್ತಿ ಬೈಕಿನಲ್ಲಿ ರೋಡಿನಲ್ಲಿ ಹೋಗುತ್ತಿರುವಾಗ ಸ್ಪೀಡ್ ಬ್ರೇಕರ್ ಬಂದರೆ ಗಾಡಿ ಸ್ಪೀಡ್ ಕಡಿಮೆ ಮಾಡುವ ಬದಲು ಹಂಗೆ ಸ್ವಲ್ಪ ಮುಕ್ಲಿ ಮ್ಯಾಲಿಕೊಂಡು ಹಂಗೆ ಹೊಡ್ಕೊಂಡು ಹೋಗ್ತಿದ್ದಾನಂದ್ರೆ ಅವನಿಗಿರುವುದೇ ಅವಸರ. ತಪ್ಪು. ವಾಟ್ ಈಸ್ ಪ್ರೆಷರ್ ಇದು ಹೇಳು. ಪ್ರೆಷರ್ ಎಂದರೆ ತಾಸು ತಾಸು ಗಟ್ಲೆ ಆರಾಮಾಗಿ ಗಟ್ಟಿಗೆ ಇಟ್ಕೊಂಡಿರೋ ಸೂಸು ಇನ್ನೇನ್ ಬಚ್ಚಲ್ ಮನೆಗೆ ಬಾಡ ಬಾಡ ಹೋಗಿ ಡೋರ್ ಹಾಕಿ ಜಿಪ್ಪು ಬಿಚ್ಚುತ್ತಿರ್ಬೇಕಾದ್ರೆ ಆಗುತ್ತೆ ನೋಡಿ ಟೀಚರ್ ಪ್ರೆಷರು. ಅದಕ್ಕಂತಾರೆ ಪ್ರೆಷರು. ನೀನು ಏನ್ ಬರಿತೀವೋ ಏನೋ ಕರ್ಮ. ಮಿಸ್ ಕಾಲ್, ನೀನೇನು 66 99 ಕೂರ್ಸಂದ್ರೆ 2 1 ಮ್ಯಾಗ 1 ಬರ್ದ್ಬಿಟ್ಟಿ. 1 × 3 ಎಷ್ಟು? 3. ಮತ್ತೆ ಯಾಕೆ 2 ಜೋಡಿಸಿ ಸಣ್ಣ ಮೀನು ಬಿಡಿಸ್ಬಿಟ್ಟಿ? ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗ್ತಿಯಲ್ಲ, ಅವಾಗ ಬುಕ್ ತಗೊಂಡೋಗಿ ಓದ್ಕೊಂಡ್ಬಿಟ್ಟಿದ್ರೆ ಪಾಸ್ ಆಗ್ಬಿಡ್ತಿದ್ವಿ ನೋಡು. ಏನ್ ಯೋಚನೆ ಮಾಡ್ಕೊಂತ ಕುಂತಿರ್ತೆ ಟಾಯ್ಲೆಟ್ನಾಗ? ಎಷ್ಟೊಂದು ಸುಮ್ನೆ ವೇಸ್ಟ್ ಆಗಕತ್ತಲ್ಲ ಅಂತ. ಹಿಂಗೆ ಉತ್ತರಗಳು ಬರೀ ಮುಂದಿನ ವರ್ಷ ಎಲ್ಲಿ ಕೂರ್ತಿ ಹೇಳು? ನಿನ್ನಂಗೆ ಫೇಲ್ ಆಗಿ ಇದೇ ಕ್ಲಾಸ್ನಾಗ ಕೂರ್ತೀನಿ. ಏ ಬ್ಲ್ಯಾಕ್ ಬ್ಯೂಟಿ, ನೀನು ಟೆಸ್ಟ್ ಅಲ್ಲಿ ರೆಡ್ ಕಲರ್ ಪೆನ್ ಇಂದ ಬರಂಗಿಲ್ಲ. ಆರಿ ಯಾಕೆ ಟೀಚರ್? ರೆಡ್ ಕಲರ್ ನನಗೆ ಎಷ್ಟು ಇಷ್ಟ ಗೊತ್ತಾ? ಸೆಲ್ಫಿ ತಕೊಬೇಕಾದ್ರೆ ನಮ್ಮ ಅಮ್ಮನ ಕೈಲಿ ಕಪ್ಪಾಳು ಕೊಡ್ಸ್ಕೊತೀನಿ ಗೊತ್ತಾ? ಹೇಗೆ? ಆರಿ ಸೆಲ್ಫಿನಲ್ಲಿ ಕೆನ್ನೆ ಕೆಂಪು ಕಾಣ್ಬೇಕಲ್ಲ ಟೀಚರ್, ಅದಕ್ಕೆ. ಹೋಗ್ಲಿ ಬಿಡು. ಪೈಥಾಗರಸ್ ಪ್ರಮೇಯ ಎಕ್ಸ್ಪ್ಲೇನ್ ಮಾಡು. ಓಕೆ. ರೂಡಲ್ಲಿ 90 ಡಿಗ್ರಿ ಕಟ್ ಬಂದಾಗ 90 ಡಿಗ್ರಿಯಲ್ಲಿ ಹೋದರೆ ಲೇಟ್ ಆಗುತ್ತದೆಂದು 45ನೇ ಡಿಗ್ರಿಯಲ್ಲಿ ಇರುವ ಸಣ್ಣ ದಾರಿಯಲ್ಲಿ ಹಾದು ಹೋದರೆ ಅದೇ ಪೈಥಾಗರಸ್. ತಪ್ಪು. ಯಾರು ಹೇಳ್ತೀರಾ? ಟೀಚರ್, ನಾನು ಪ್ರತಿಯೊಂದು ಕ್ರಿಯೆಗೂ ಒಂದು ಸಮ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಉದಾಹರಣೆ 69 ಪೊಸಿಷನ್, ಅದು ನ್ಯೂಟನ್ 3ನೇ ನಿಯಮ. ಸಾಮಾನ್ ಅವ್ರೆ, ನೀವೇನು ಉತ್ತರಗಳು ಬರ್ದಿರಿ? ಪ್ರೀತಿಯ ಸಂಕೇತ ಯಾವುದು? ತಾಜ್ ಮಹಲ್. ಮತ್ತೆ ಟೆಸ್ಟಾಗ OYO ಅಂತ ಯಾಕೆ ಬರ್ದಿದ್ದಿ? ಮೂಗು ಏನು ಕಾರ್ಯ ಮಾಡ್ತದಂದ್ರೆ ನೀ ಇಲ್ಲ ಅಂದ್ರೆ ನಾ ಹೇಗೆ ಉಸಿರಾಡಲಿ? ಓ ಮೈ ಡಿಯರ್ ಮೂಗೆ ಅಂತೆ. ಹೋಮ್ವರ್ಕ್ ಎಲ್ಲಿ ನಿಂದಿವತ್ತು? ನಾಳೆ ಬರ್ಕೊಂಬರ್ತೀನಿ ಟೀಚರ್. ಅದೇ ನಾಳೆ ಹಾಕಿ ಇಸ್ಕೊಂಡು ಸ್ವಲ್ಪ ರಿಮಿಕ್ಸ್ ಮಾಡ್ಕೊಂಡ್ ಬಂದ್ಬಿಡು. ನಾಳೆ ಅಂದವ್ರ ಮನೆ ಆಳು ಗೊತ್ತಲ್ಲ. ಏ ಮಿಸ್ ಕಾಲ್, ನೀನು ಮಾಸ್ಕ್ ತಂದಿಯಾ ಇಲ್ಲ? ನನ್ನ ಮೂಗು ಸಣ್ಣದೈತಿ, ಅದಕ್ಕೆ ನಾ ಮಾಸ್ಕ್ ಹಾಕನಲ್ಲ. ಈ ಸಣ್ಣದಿದ್ರೆ ಹಾಕನಲ್ಲ. ಹಂಗಂದ್ರೆ ತಡ್ಡಿ ಯಾಕೆ ಹಾಕೊಂಬಂದಿ ಮತ್ತೆ? ಡೋಲು ಅವ್ರೆ, ಉಳಿತಾಯ ಎಂದರೇನು ಏನ್ ಬರ್ದಿರಿ? ಟೀಚರ್, ಸಿಂಪಲ್. ಹೆಣ್ಮಕ್ಳು ಲಿಪ್ಸ್ಟಿಕ್ ಹಾಕೊಬೇಕಾದ್ರೆ ಲಿಪ್ಸ್ಟಿಕ್ ನ ಕೆಳಗಿಂದು ಒಂದೇ ತುಟಿಗೆ ಹಚ್ಚಿ ಆಮೇಲೆ ಅಂದು ಕೆಳಗಿನ ತುಟಿನಲ್ಲಿ ಇರೋದ್ರಲ್ಲಿನೇ ಮ್ಯಾಗಿನ ತುಟಿನಲ್ಲಿ ಅಂಟಿಸ್ಕೊಂಡು ಅರ್ಧ ಲಿಪ್ಸ್ಟಿಕ್ ಉಳಿಸ್ಬಿಡ್ತಾರ ನೋಡಿ. ಅದಕ್ಕಂತಾರೆ ನೋಡಿ ಉಳಿತಾಯ. ನೀನು ಉತ್ತರನೋ ಕರ್ಮ. ಅದೇನದು? ನೋಟ್ ಬ್ಯಾನ್ ಮೇಲೆ ಪ್ರಬಂಧ ಬರಿ ಅಂದ್ರೆ ಫಸ್ಟ್ ಏನ್ ಬರ್ದಿ? ಒಂದು ಸಾತಿ ಗಾಂಧಿ ತಾತನ್ DP ಚೇಂಜ್ ಆಯ್ತು, ಆವಾಗ ಕಪ್ಪು ಹಣ ಇದ್ದೋರ BP ಜಾಸ್ತಿ ಆಯ್ತು. ಅದಾದ್ಮೇಲೆ ಟೀಚರ್ ಓದಲ್ಲ ಬಿಡು ಅಂತ RCB ಲೈನ್ಸ್ ಬರ್ದ್ಬಿಟ್ಟನ. ಆಲ್ಜಿಬ್ರಾ ಮ್ಯಾಥ್ಸ್ ಅಂದ್ರೆ ಬೀಜ ಗಣಿತ, RCB ಮ್ಯಾಚ್ ಅಂದ್ರೆ ಬೀಜ ಕುಣಿತ. ನಿಯತ್ತಾಗ ಆಡೋರ್ ಗತ್ತು, ಪೇಟಿಎಂ ಮಾಡೋರ್ಗೇನ್ ಗೊತ್ತು? RCB ಆಟ ಪ್ಲಾಟಿನಮ್, ಫಿಕ್ಸರ್ಸ್ ಆಟ ಪೇಟಿಎಂ. ಫಿಕ್ಸರ್ಸ್ ಫ್ಯಾನ್ ಕುಂಟ, ನೋಡ್ದ ಮ್ಯಾಚ್ ಮುಗಿಯೋ ಗಂಟ, ಆಮೇಲೆ ತಿಕ್ಕ ಮುಚ್ಕೊಂಡು ಹೊಂಟ. ನಿಮ್ಮ ಹತ್ರ ಕಾಸಿದ್ರೆ ನಮ್ಮ ಹತ್ರ ಬಾಸ್ ಇದಾರೆ. ಬಿಡಿ, RCB ಹುಡುಗರಿಗೆ ಎದುರಾಗಬೇಡಿ. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಬರ್ನಲ್ ಹಚ್ಚಿಸ್ಬಿಡ್ತೀವಿ ನೋಡಿ. ಈ ಸಲ ನಮ್ದೇ ಕಪ್ಪು, ಬೇರೆಯವ್ರ ಬಾಯಲ್ಲಿ ಲಾಲಿಪಪ್ಪು. ಕೋಳಿ ಇಡುತ್ತೆ ತತ್ತಿ, ಏಟರ್ಸ್ಗೆ ಬಗ್ಸಿ ಬೆಂಡೆತ್ತಿ. ಬೇರೆಯವರ ಪ್ರೇಯರು ದೇವ್ರೇ ನಮ್ಮನ್ನು ಕಾಪಾಡಪ್ಪ, ಆದ್ರೆ RCBN ಪ್ರೇಯರು ದೇವ್ರೇ ಈ ಸತಿ ಆದ್ರೂ ಕಪ್ಪು. ಎಲ್ಸಪ್ಪ. ಹೇಳೋ, ಬೀದಿ ನಾಯಿಗೂ ಸಾಕು ನಾಯಿಗೂ ಇರೋ ವ್ಯತ್ಯಾಸ ಏನು? ಟೀಚರ್, ಸಿಂಪಲ್. ಸಾಕು ನಾಯಿಗೆ 40-50 ರೂಪಾಯಿ ಪೆಡಿಗ್ರಿ ಬೇಕು, ಆದ್ರೆ ಬೀದಿ ನಾಯಿಗೆ ಬರೀ 2 ರೂಪಾಯಿ ಬಂದ್ ಸಾಕು. ಸಾಕು ನಾಯಿ ಯಾವಾಗ್ಲೂ ಕ್ಯೂಟ್ ಆಗಿರುತ್ತೆ, ಆದ್ರೆ ಬೀದಿ ನಾಯಿ ಮುಖದಲ್ಲಿನೇ ಕಂತ್ರಿ ಬುದ್ಧಿ ಎದ್ದು ಕಾಣ್ತಿರುತ್ತೆ. ಸಾಕು ನಾಯಿಗೆ ನೋ ಗಂಡ್ರು ನೋ ಎಂಡ್ರು, ಆದ್ರೆ ಬೀದಿ ನಾಯಿಗೆ ಊರ್ ತುಂಬ ಮೆಂಟ್.
ಓ ತಾರಿ, ಸಾಕು ನಾಯಿ ಬರೀ ಒಂದೇ ಮನೆ ಕಾಯ್ತೆ, ಆದ್ರೆ ಬೀದಿ ನಾಯಿ ಒಂದ್ ಏರಿಯಾ ಫುಲ್ ಕಾಯ್ತೆ. ಇದು ಸಾಕು ನಾಯಿ ಬಾರಿ ಎದುರು ಪುಕ್ಕಲಿದ್ದು, ಬೇರೆ ನಾಯಿ ಬಂದ್ರೆ ಮನೆಗೆ ಓಡೋಗ್ಬಿಡುತ್ತೆ. ಆದ್ರೆ ಬೀದಿ ನಾಯಿ ಬೇರೆ ಏರಿಯಾದಲ್ಲಿ ಹೋಗಿ ಅದೇ ಏರಿಯಾ ನಾಯಿಗಳ ಜೊತೆಗೆ ಜಗಳ ಮಾಡಿ ಬರುತ್ತೆ. ಅಂತ ಧೈರ್ಯಶಾಲಿ. ಟೀಚರ್, ಹೋಮ್ ವರ್ಕ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರಿ, ಇವತ್ತಿಲ್ಲ ನಾಳೆ. ಟೀಚರ್, ನಾಳೆ ಅಂದರ ಮನೆ ಆಳು.